ನೀವು ಬಿಗ್ ಬಾಸ್ ಮನೆಯಲ್ಲಿ ಒಂದು ವಿಚಾರಕ್ಕೆ ನಿಮ್ಗೆ ಮತ್ತೆ ಉಗ್ರ ಮಂಜು ಅವ್ರಿಗೆ ಜಗಳ ಆಗಿತ್ತು. ಇವತ್ತು ಉಗ್ರ ಮಂಜು ಅವರ ಮದುವೆ ಆಗಿದೆ. ಯಾವ ರೀತಿ ವಿಶೇಷನ ತಿಳಿಸ್ತೀರಾ ಅಂತ? ಮಂಜಣ್ಣ, ನಿಮ್ಗೆ ಒಳ್ಳೇದಾಗ್ಲಿ. ಆ, ಏನೇ ಮನಸ್ತಾಪ ಇದ್ರು ಮನ್ಸಿಗೆ ತಗೋಬೇಡಿ. ನಿಮ್ಗೆ ಒಳ್ಳೇದಾಗ್ಲಿ. ಚೆನ್ನಾಗಿರಿ ಅಣ್ಣ. ಸೊ ಅಪ್ಪ ಅಮ್ಮನಿಗೆ ಗಿಲ್ಲಿ ಅವರು ಇದುವರೆಗೆ ಏನಾದ್ರು ಉಡುಗೊರೆ ಕೊಟ್ಟಿದಾರಾ ಅಂತ? ಅಪ್ಪ ಅವನ್ಗಣ್ಣ ಅದೇ ಒಂದು ನಮ್ದು ಇದು ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಕರ್ಕೊಬತ್ತೀನಿ. ರವಿ ಸರ್, ರಚಿತಾ ಮೇಡಮ್ ಇವ್ರ ಮುಂದೆ ಕರ್ಕೊಬಂದು ನಮ್ಮ ಅಪ್ಪನ ಕೈಗೆ ವಾಚ್ ಕಟ್ತೀನಿ, ನಮ್ಮ ಅವನ್ಗೆ ಕಾಲ್ಗೆಜ್ಜೆ ಮತ್ತೆ ಸೀರೆ ಕೊಡ್ತೀನಿ. ಅದು ನನ್ನ ಲೈಫಲ್ಲಿ ಫಸ್ಟ್ ಟೈಮು ನಮ್ಮ ಅಪ್ಪ ನಮ್ಮ ಅವನಿಗೆ ಗಿಫ್ಟ್ ಅಂತ ಕೊಟ್ಟಿದ್ದು. ಅಷ್ಟು ದೊಡ್ಡ ಸ್ಟೇಜ್ ಮೇಲೆ ಅಲ್ಲೋಗಿ ಅವ್ರ ಕೈಗೆ ಒಂದು ಗಿಫ್ಟ್ ಅಂತ ಕೊಟ್ಟು ಅವರು ಆ ಟೈಮಲ್ಲಿ ಸಖತ್ ಖುಷಿಯಾಗಿ ಸಖತ್ ಎಮೋಷನ್ ಆಗಿದ್ರು ನಾನು ಯಾವಾಗ್ಲೇ. ನಿಮ್ ಜೊತೆ ಬಂದಿರುವಂತ ಎಲ್ಲಾ ಪಾರ್ಟ್ನರ್ಸ್ ಕೂಡ ಸೂಪರ್ ಆಗಿ ನೇಮ್ ಅಂಡ್ ಫೇಮ್ ಪಡ್ಕೊಳ್ತಾರೆ ಅಂತ. ಗಗನ ಆಗಿರ್ಬೋದು, ಯಶಸ್ವಿನಿ ಅವರಾಗಿರ್ಬೋದು, ವಾಣಿ ಅವರಾಗಿರ್ಬೋದು, ಹಾಗೇನೆ ಈಗ ಕಾವ್ಯ ಅವರಾಗಿರ್ಬೋದು ಅಂತ ಒಂದು ಟಾಕ್ ಇದೆ. ಅದಕ್ಕೆ ಏನ್ ಕ್ಲಾರಿಫಿಕೇಶನ್ ಕೊಡ್ತೀರಾ? ಇಲ್ಲ ಅಣ್ಣ, ಅವರು ನನ್ ಜೊತೆ ಬಂದು ಐಪ್ ಆಗೋದ್ರು ಇಲ್ಲ ಫೇಮಸ್ ಆಗೋದ್ರು ಅದೆಲ್ಲ ಸುಳ್ಳು ಅಣ್ಣ. ಅದೇ ಈಗ ಉಲ್ಟಾ ಮಾಡಿ ನೋಡ್ರಿ, ಈಗ ಬೇರೆಯವ್ರು ಕೇಳಿದ್ರೆ ಬೇರೆಯವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಹೆಂಗಿರ್ತದೆ ಅಂದ್ರೆ ಅವರಿಂದಾನೇ ಗಿಲ್ಲಿ ಫೇಮಸ್ ಆಗಿರ್ಬೋದಲ್ವಾ ಅನ್ನೋ ತರನು ಇರ್ತದೆ ಅಣ್ಣ. ಅದ್ ಹಂಗಲ್ಲ ಅಣ್ಣ. ಅದು ಈಗ ಪ್ಲಸ್ ಮೈನಸ್ ಹಂಗ ಇರ್ತಾವಲ್ಲ ಅಣ್ಣ, ಹಂಗೆ ಸೇರ್ಬೇಕಲ್ಲ ಅಣ್ಣ. ಈಗ ಆ ಟೈಮಲ್ಲಿ ಅವ್ರು ಕೋಪ ಮಾಡ್ಕೊಂಡು ಇಲ್ಲ ಇನ್ನೊಂದ್ ನನ್ ರೇಗ್ಸುದ್ಕೋ ಕಾಲ್ ಎಳಿದ್ಕೋ ಕೋಪ ಮಾಡ್ಕೊಂಡು ಇಲ್ಲ ಜಗಳ ಮಾಡ್ಕೊಂಡು ಈಗ ಎಲ್ರ ಜೊತೆನೂ ಆಗಲ್ಲ ನೋಡಿ, ಕೆಲವೊಬ್ರ ಜೊತೆ ಮಾತ್ರ ಅದಾಯ್ತದೆ. ಅದ್ ಆ ಕಡೆಯಿಂದ ಬಂದಾಗ್ಲೂ ಅದಿರ್ತದೆ ಹಂಗೆ. ಐ ಥಿಂಕ್ ನಿಮ್ಗೆ ಕಾವ್ಯ ಅವ್ರಿಗೆ ಮೊದಲು ಡಿಕೆಡಿ ಮಾಡ್ಬೇಕಾದ್ರೆ ಅಷ್ಟೊಂದು ಕಾಂಟ್ಯಾಕ್ಟ್ ಇರ್ಲಿಲ್ಲ ಅನ್ಸುತ್ತಲ್ಲ, ಬಟ್ ಬಿಗ್ ಬಾಸ್ ಬಂದ್ಮೇಲೆ ಯಾಕೆ ಅಷ್ಟೊಂದು ಬಾಂಡಿಂಗ್ ಕ್ರಿಯೇಟ್ ಆಯ್ತು ಅಂತ? ಅದೇನ ಈಗ ಬಿಗ್ ಬಾಸ್ ಶೋ ನಂಗೆ ಈಗ ನನಗೆ ಯಾಕೆ ಸ್ಟಾರ್ಟಿಂಗು ಡಿಕೆಡಿ ಮಾಡ್ಬೇಕಾದ್ರೆ ಅಷ್ಟು ವೈಬ್ ಮ್ಯಾಚ್ ಆಗಿಲ್ಲ, ಅಷ್ಟು ಮಾತಾಡ್ತಿರ್ಲಿಲ್ಲ ಅಂದ್ರೆ ನಾನು ಅವಳು ವೈಬ್ ಮ್ಯಾಚ್ ಆಯ್ತಿರಲ್ಲ ಅನ್ಸುತ್ತೆ. ನಾನ್ ಮಾತಾಡ್ತಿರ್ಲಿಲ್ಲ ಜಾಸ್ತಿ. ಅವರು ಒಂದಷ್ಟು ಜನ ಜೊತೆ ಅವ್ರು ಚೆನ್ನಾಗಿದ್ರು, ನಾನು ನನ್ಗೆ ಯಾರು ಸೆಟ್ ಆಯ್ತಾರ ನಾನು ಅಷ್ಟು ಜನ ಜೊತೆ ಚೆನ್ನಾಗಿದ್ದೆ. ಆಮೇಲೆ ಒಂದೇ ದಿನ ಅಲ್ವಾ ನನ್ನದು ಶೂಟ್ ಇದ್ದಿದ್ದೆ ಒಂದಿನ. ಈಗ ನನಗೆ ಗಗನ್ ಅವ್ರು ಯಾಕೆ ಹಂಗಿದ ಅದನ್ನ ಗಗನ್ ಜೊತೆ ನಾನು ಇದ್ ಮಾಡಿದ್ದೆ, ಡ್ಯಾನ್ಸ್ ಎಲ್ಲ ಮಾಡಿದ್ದೆ ಮುಂಚೆನೆ. ಮಹಾನಟಿ ಇದೆಲ್ಲ ಆಯ್ತದಲ್ಲ, ಮಹಾಸಂಗಮ ಮಹಾನಟಿ ಕಾಮಿಡಿ ಕ್ರೀಡೆ ಮಹಾಸಂಗಮ ಟೈಮಲ್ಲಿ ಅವ್ರ ಜೊತೆ ಡ್ಯಾನ್ಸ್ ಮಾಡಿದೆ. ಎಷ್ಟು ಭರ್ಜರಿ ಬ್ಯಾಚುಲಿಂದ ಪರಿಚಯ ಇದ್ರು, ಅದಕ್ಕೆ ಅಷ್ಟೊಂದು ಕನೆಕ್ಟ್ ಐತಿ. ಇವರು ಆ ಸೋಲ್ ನನಗ್ ಗೊತ್ತಿಲ್ಲಲ್ವಾ ಏನು ಎತ್ತ ಅಂತ, ಹೊಸಬ್ರಲ್ವಾ, ಅದಕ್ಕೆ ಜಾಸ್ತಿ ಮತ್ತೆ ಒಂದ್ 3-4 ಸಲ ಮಾತಾಡಿಸಿರ್ಬೋದು ಅಷ್ಟೇ ಇಡೀ ಅದು ಡಿಕೆಡಿಲಿ. ಒಳಗಡೆ ಬಂದಾಗ ಹೆಂಗೆ ಅಂದ್ರೆ ಒಬ್ರನ್ನೊಬ್ರು ಈಗ 24 hours ಈಗ ಒಬ್ರನ್ನೊಬ್ರು ಈಗ ಒಂದ್ ಧೈರ್ಯ ಇರ್ತದೆ ಗೊತ್ತಾ, ಕಾವ್ಯ ನಂಗೆ ಪರಿಚಯ, ಚಂದ್ರಣ್ಣ ನಂಗೆ ಪರಿಚಯ ಅನ್ನೋದೊಂದು ಧೈರ್ಯ ಇರ್ತದೆ ಗೊತ್ತಾ. ಅದೇ ನಮ್ಮನ್ನ ಇನ್ನೂ ಜಾಸ್ತಿ ಮಾತಾಡೋದು, ಒಬ್ರು ಈಗ ಕಾಲ್ ಎಳಿದಾಗಿರ್ಬೋದು, ರೇಗ್ಸೋದಾಗಿರ್ಬೋದು, ಅರ್ಥ ಮಾಡ್ಕೋದಾಗಿರ್ಬೋದು, ಇದು ಜಾಸ್ತಿ ಆಯ್ತು ಅಣ್ಣ. ಅಲ್ಲಿ ಇದಾಯ್ತು. ಈಗ ಆತರ ಮನೆ ಬೇರೆ ಎಂಟರ್ಟೈನ್ಮೆಂಟ್ ಇಲ್ವಲ್ಲ ನಿಮ್ಗೆ ಅಷ್ಟು ಜನದಲ್ಲಿ ಹಂಗೆ. ಯಾಕೆ ಈಗ ಕಾವ್ಯ ಅವ್ರ ಹತ್ರ ಬ್ಲಾಕ್ ಮಾಡ್ತೀನಿ ಅಂತ ಹೇಳ್ತಿದ್ರು? ಪಾಪ ಮಾಡಿಲ್ಲ, ಸುಮ್ನೆ ತಮಾಷೆಗೆ ಹೇಳಿದ್ದು, ಮಾಡಲ್ಲ. ಕಾವ್ಯ ಅವರನ್ನೇ ಯಾಕೆ ಅಷ್ಟೊಂದು ಇಷ್ಟಪಟ್ರು ಗಿಲ್ಲಿ ಅವರು ಅಂತ? ಇಷ್ಟಪಟ್ರು ಅನ್ನೋದಕ್ಕಿಂತ ಅದೇ ಹೇಳದ್ನಲ್ಲ, ಈಗ ನಮ್ಗೆ ಯಾರು ಈಗ ನಮ್ಗೆಲ್ಲ ಎಲ್ರು ಯಾಕೆ ಹೇಳಿ ಫ್ರೆಂಡ್ ಆಗಲ್ಲ. ಕ್ಲೋಸ್ ಫ್ರೆಂಡ್ ಅಂತ ಒಂದಷ್ಟು ಜನ ಇರ್ತಾರೆ, ಫ್ರೆಂಡ್ಸು ಅಂತ ಒಂದಷ್ಟು ಜನ ಇರ್ತಾರೆ. ಆತರ ಇರ್ತದಲ್ವಾ. ಈಗ ನಮ್ಗೆ ಎಲ್ಲ ಫ್ರೆಂಡ್ ಹತ್ರ ಹೇಳ್ಬೇಕಲ್ಲ, ಯಾರು ಒಬ್ರು ಇರ್ತಾರೆ. ಅದ್ ಯಾಕೆ ಅಂದ್ರೆ ಅದು ವೈಬ್ ಮ್ಯಾಚ್ ಆಗಿರ್ತದೆ, ಹಂಗೆ ಒಂದ್ ಬಾಂಡಿಂಗ್ ಕ್ರಿಯೇಟ್ ಆಗಿರ್ತದೆ. ಆತರ ಈಗ ಜಂಟಿ ಅಂತ ಬಂದಾಗ ಜೊತೆಲೆಲ್ಲ ಹೋಗಿದ್ದಿಬ್ರು ಒಂದ್ 15 ದಿನ ಟ್ರಾವೆಲ್ ಮಾಡೋದ್ರಿಂದ ಗೊತ್ತಾಗೋಯ್ತು ಒಬ್ರಿಗೊಬ್ರು ಆತರ. ಎಸ್, ನನಗೆ ಒಂದು ಇನ್ಸ್ಟಾಗ್ರಾಮ್ ಒಂದಷ್ಟು ಕ್ವಶನ್ಸ್ ಕಳ್ಸಿದಾರೆ ನಿಮ್ಮ ಅಭಿಮಾನಿಗಳು. ಮೊನ್ನೆ ನಾನು ಕಾವ್ಯ ಅವ್ರದ್ದು ಇಂಟರ್ವ್ಯೂ ಮಾಡಿದಾಗ ಒಂದಷ್ಟು ಇದ್ ಮಾಡಿದ್ದಾರೆ, ಅದನ್ನ ನಾನು ನಿಮ್ಗೆ ಕೇಳ್ತೀನಿ, ಏನಾದ್ರು ಹೇಳೋದಾದ್ರೆ. ಆಯ್ತು, ಲಾಸ್ಟ್ ಸೆಗ್ಮೆಂಟ್ ಅಲ್ಲಿ ಹೋಗ್ಬಿಡ್ತೀನಿ. ಆಲ್ರೆಡಿ ನಿಮ್ಮ ಅಣ್ಣ ಅಲ್ಲಿ ಸಿಗ್ನಲ್ ಕೊಡ್ತಾ ಇದಾರೆ, ಏನಾಯ್ತು ಅಂತ ಹೇಳಿ. ಆಮೇಲೆ ಎಲ್ಲ 3 ಕ್ಯಾಮ್ರಾ ತಂದ್ಬಿಡ್ತಾರೆ, ಒಂದೊಂದ್ ಕ್ಯಾಮ್ರಕ್ಕೂ ಬೇಕಲ್ಲ. ಎಲ್ಲ ಹೈ ಬಜೆಟ್ ಇಂಟರ್ವ್ಯೂಗಳೇ. ಈಗ ನೀವು ಆ ರೇಂಜ್ಗೆ ಹೋಗಿದ್ದೀರಾ, ನೀವು ಹೈ ಬಜೆಟ್, ನೀವು ಟಾಪ್ ಅಲ್ಲಿ ಇದ್ದೀರಾ. ಸೊ ನಾವು ಟಾಪ್ ಎಲ್ಲ ನಿಮ್ಮಿಂದ ಗಮನ, ನೀವು ಪಾಪ ಅಷ್ಟೊಂದು ಸಪೋರ್ಟ್ ಮಾಡಿದಿರಿ. ಅದೆಲ್ಲ ಒಂದು ನೋಡಿ, ನಾನ್ ಸಪೋರ್ಟ್ ಮಾಡೋದಿಕ್ ಬಿಕಾಸ್ ಯಾಕಂತಂದ್ರೆ ಟು ಬಿ ಫ್ರಾಂಕ್ ಹೇಳ್ತೀನಿ, ನಮ್ಮ ಸರ್ ಹೇಳ್ತಿದ್ರು, ನಮ್ಮ ಹುಡುಗರು ಎಷ್ಟೋ ಸಲ ಗಿಲ್ಲಿ ಅವ್ರನ್ನ ಆಫೀಸ್ಗೆ ಕರ್ಸಿ ಅಂತ ಕೇಳಿದ್ದಾರೆ. ಬಟ್ ಆದ್ರೆ ಏನ್ ಮಾಡೋದು, ನಿಮ್ಮ ಸಿಚುವೇಶನ್ ನಮಗ್ ಗೊತ್ತು. ಬಟ್ ಏನಂತಾರೆ, ಒಂದಲ್ಲ ಒಂದಿನ ಟು ಬಿ ಫ್ರಾಂಕ್ ಹೇಳ್ತೀನಿ, ಬರ್ಲೇಬೇಕು. ಖಂಡಿತ ಬರೋಣ. ಎಸ್, ಅಭಿಮಾನಿ ಒಬ್ರು ಅಂತ ಹೇಳ್ಬಿಟ್ಟು ಅಯಾ ಮಾರ್ಕ್ ಅಂತ ಹಾಕೊಂಡಿದ್ದಾರೆ. ನನಗೆ ನಾನು ಮೊನ್ನೆ ಕಾವ್ಯ ಅವ್ರ ಜೊತೆ ಒಂದ್ ಸೆಲ್ಫಿ ವಿಡಿಯೋ ಮಾಡಿದ್ದೆ, ಅದಕ್ಕೆ ಹಾಕಿರೋದು. ಅಯ್ಯಣ್ಣ ಪ್ಲೀಸ್ ಗಿಲ್ಲಿಗೆ ನನ್ ಕಡೆಯಿಂದ ಕ್ವಶನ್ಸ್ ಕೇಳಿ ಪ್ಲೀಸ್ ಅಂತ ಹೇಳಿದ್ರೆ. ಕಾವ್ಯ ಯಾವಾಗ ಭೇಟಿ ಮಾಡ್ತೀರಾ ಅಂತ, ಕಾವ್ಯ ಅವರನ್ನ? ಇವಾಗ ತಾನೇ ಮಾಡ್ದೆ ಅಣ್ಣ, ಚಿಂದಂಗಡಿದು ಓಪನಿಂಗ್ ಇತ್ತಲ್ಲ, ಓಕೆ, ಅಲ್ಲಿ ಹೋಗ್ಬಿಟ್ಟು ಭೇಟಿ ಮಾಡ್ಕೊಂಡು ಮಾತಾಡ್ಕೊಂಡು ಬಂದೆ. ನಿಮ್ ಜೊತೆ ಕಾವ್ಯ ಇದ್ರು ಬಿಗ್ ಬಾಸ್ ಅಲ್ಲಿ, ಅವರನ್ನ ಒಂದು ಕ್ಷಣನೂ ಬಿಟ್ಟಿರ್ತಿರ್ಲಿಲ್ಲ, ಮತ್ತೆ ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು. ಅವ್ರಿಗೆ ಕಾಲ್ ಮಾಡಿದ್ರ ಅಂತ? ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಗಿಲ್ಲಿ ಅವರು ಕಾವ್ಯ ಕಾಲ್ ಮಾಡಿದ್ರ, ಏನ್ ಹೇಳಿದ್ರು ಅಂತ? ಕಾಲ್ ಮಾಡಿದ್ರು. ಗಿಲ್ಲಿ ಸಖತ್ ಖುಷಿ ಆಯ್ತು ಗಿಲ್ಲಿ ಇದೆಲ್ಲ ನೋಡ್ಬಿಟ್ಟು. ನೀನ್ ಹೆಂಗೆ
ಇದನ್ನ ಹೆಂಗೆ ಅನ್ಕೊಂಡಿದಾಗಿಲ್ಲ ಹಿಂಗೆಲ್ಲ ಆಯ್ತದೆ ಅಂತ. ನನಗ್ ಮಾತ್ರ ಸಖತ್ ಖುಷಿ ಆಯ್ತು. ಒಂದು ವಿಡಿಯೋನು ಕಳಿಸ್ಬಿಟ್ಟು ಹೇಳಿ, ಅದೇ ರ್ಯಾಲಿ ಹೋಗಿದ್ವಲ್ಲ ಮಳವಳ್ಳಿ, ಆ ವಿಡಿಯೋನ ಕಳಿಸ್ಬಿಟ್ಟು ಸಖತ್ ಖುಷಿ ಆಯ್ತು, ಗಿಳಿ ಹಿಂಗೆ ಬೆಳಿ ಅಂತ ವಿಶ್ ಮಾಡಿದ್ರು. ಎಸ್, ಈ ಒಂದು ಸೆಲೆಬ್ರೇಷನ್ ನ ಕಾವ್ಯ ಅವ್ರ ಜೊತೆ ಯಾವಾಗ ಹಂಚ್ಕೊಳ್ತೀರಾ ಅಂತ ಕೇಳಿದ್ದಾರೆ. ಯಾವ ಸೆಲೆಬ್ರೇಷನ್? ಅದು ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದಿರುವಂತದ್ದು, ಅಂದ್ರೆ ಇಬ್ರು ಒಟ್ಟಿಗೆನೆ ಸೆಲೆಬ್ರೇಷನ್ ನೋಡ್ಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ಒಂದು ಅಭಿಮಾನಿಗಳ ಪ್ರಶ್ನೆಯಾಗಿದೆ, ಆಸೆ ಆಗಿದೆ. ಅದೇ ಈಗ ಅವರು ಒಂದ್ ಕಡೆ ಬಿಜಿ ಅವ್ರೆ, ಅವರು ಬಿಜಿ ಆಗವ್ರೆ. ಈಗ ನಾನು ಒಂದಷ್ಟು ಕೆಲಸಗಳು ಕಾರ್ಯಗಳು, ನಾನು ಈ ಕಡೆ ಅವನಿ, ಇದೆಲ್ಲ ಒಂದ್ ಚೂರು ಕಮ್ಮಿ ಆದ್ಮೇಲೆ, ಕೆಲ್ಸಗಳು ಕಮ್ಮಿ ಆದ್ಮೇಲೆ ಹಂಚ್ಕೊತೀನಿ ನಾನು. ಈಗ ಇನ್ನೊಂದ್ ವಾರ 15 ದಿನ. ಎಸ್, ನಿಮ್ಮ ಫ್ಯಾನ್ಸ್ಗೆ ಕೆಲವೊಬ್ರು ಕಾವ್ಯ ಅವರ ಫ್ಯಾಮಿಲಿಗಾಗಿರ್ಬೋದು ಬ್ಯಾಡ್ ಕಮೆಂಟ್ಸ್ ನಿಮ್ಮಿಂದ ಆಡ್ತಿದ್ರು. ಕಾವ್ಯ ಅಂದ್ರೆ ಗಿಲ್ಲಿಯಿಂದಾನೇ ಕಾವ್ಯ ಅನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬಂದಿದೆ, ಅದಕ್ಕೆ ಏನ್ ಹೇಳ್ತೀರಾ ಅಂತ ಕೇಳಿದ್ರೆ. ಅದೇ ನಾನು ಮುಂಚೆನೆ ಹೇಳಿದ್ನಲ್ಲ, ಯಾರಿಂದ ಯಾರು ಅಲ್ಲ ಅಣ್ಣ. ಈಗ ಅವ್ರ ಆಟ ಅವ್ರ ಆಡೋದಕ್ಕೆ ಬಂದಿದ್ದು ಕೊನೆವರೆಗೂ, ನನ್ನ ಆಟ ನಾನು ಆಡೋದಕ್ಕೆ ಕೊನೆವರೆಗೂ ಬಂದಿದ್ದು. ಅದ್ ಹಂಗ್ ಬರಲ್ಲ ಅಣ್ಣ. ಅದು ಈಗ ಜೊತೆ ಇದ್ ಮಾತ್ರಕ್ಕೆ ಆತರ ಅವರಿಂದ ಇವ್ರು, ಇವರಿಂದ ಅವರು, ಅದು ತಪ್ಪು ಅನ್ಸುತ್ತೆ ಅಣ್ಣ. ಫೈನಲಿ ಸಾಕಷ್ಟು ಜನರ ಮನಸ್ಸನ್ನ ಗೆದ್ದಿದ್ದೀರಾ, ಸಾಕಷ್ಟು ಜವಾಬ್ದಾರಿ ಈಗ ನಿಮ್ಮ ಹೆಗಲೇರಿದೆ. ₹1 ಗಳಿಸೋದಲ್ಲ, ಕೋಟ್ಯಾಂತರ ಅಭಿಮಾನಿಗಳ ಪ್ರೀತಿಯನ್ನ ಗಳಿಸಿದಿರ. ಆ ಜವಾಬ್ದಾರಿಯನ್ನ ಹೇಗ್ ಕಾಪಾಡ್ಕೋಬೇಕು, ಆ ಜವಾಬ್ದಾರಿ ಕೊಟ್ಟಿರುವಂತಹ ಆ ಜನರ ಪ್ರೀತಿಗೆ ಏನ್ ಹೇಳ್ತೀರಾ ಗಿಲ್ಲಿ ನಟ ಅವರು ಅಂತ? ಇದನ್ನ ಮಾತಿನ ಮೂಲಕ ಎಷ್ಟು ಹೇಳಿದ್ರು ಸಾಲದು. ನಾನು ಅದನ್ನೇ ಹೇಳ್ತಾನೆ ಇದೀನಿ. ಅದು ಮಾತಲ್ಲಿ ಹೇಳುವಂತದ್ದಲ್ಲ, ಇದು ನಿಜವಲ್ವಣ. ನನ್ನ ಜನರು ಇಷ್ಟೊಂದು ಇಷ್ಟಪಡ್ತಾರೆ. ಅದು ಕನಸಲ್ಲೂ ಕನಸು ಕಾಣಲ್ಲ, ಕನಸು ಬೀಳಲ್ಲ ಅಂತಾರಲ್ಲ, ಹಂಗೆ ಇದು ಹೆಂಗೆ, ಇದು ಯಾವ ತರ ಅಂತಾನೆ ಗೊತ್ತಾಯ್ತಿಲ್ಲ ನನ್ಗೆ. ಇಷ್ಟೊಂದು ಪ್ರೀತಿ, ಇಷ್ಟೊಂದು ಪ್ರೋತ್ಸಾಹ, ಇಷ್ಟೊಂದು ಅಭಿಮಾನ ಇಟ್ಟಿರ್ತೀನಿ ನಾನು. ಅದೇ ರಿಪೀಟ್ ಅನ್ಸಿದ್ರು ಬದುಕಿರೋವರೆಗೂ ಚಿರಋಣಿಯಾಗಿರ್ತೀನಿ, ಇದೀನಿ. ಇದನ್ನ ಕೊನೆವರೆಗೂ ಉಳಿಸ್ಕೊಬಿಟ್ರೆ ಸಾಕು. ಆ ಉಳಿಸ್ಕೊಳ್ಳೋ ಶಕ್ತಿ, ಉಳಿಸ್ಕೊಳ್ಳೋ ಬುದ್ಧಿ ಆ ದೇವರು ನನಗೆ ಕೊಟ್ರೆ ಸಾಕು. ಥ್ಯಾಂಕ್ ಯು ಸೋ ಮಚ್ ಗಿಲ್ಲಿ ಅವರೇ. ತುಂಬಾ ತಡ ಆಯ್ತು ನನಗೆ ಗೊತ್ತು. ದಯವಿಟ್ಟು ನೀವು ಬೇಜಾರಾಗಿರಲ್ಲ, ಬೇಜಾರಾದ್ರೂ ನನ್ಗೇನ್ ತೊಂದರೆ ಇಲ್ಲ, ಮುಗೀತಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ನಮ್ಮ ಆಫೀಸಿಗೆ ಬನ್ನಿ. ಸಾಕಷ್ಟು ಜನ ನಮ್ಮ ಆಫೀಸ್ ಎಂಪ್ಲಾಯೀಸ್ ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಖಂಡಿತವಾಗ್ಲು ಒಳ್ಳೇದಾಗ್ಲಿ. ಆದಷ್ಟು ಬೇಗ ನೀವು ಡೈರೆಕ್ಟರ್ ಕ್ಯಾಪ್ ತೊಡಬೇಕು. ಆ ಒಂದು ಸಿನಿಮಾಗೆ ನಾವು ಕೂಡ ಕವರೇಜ್ ಬರಬೇಕು. ಖಂಡಿತವಾಗ್ಲೂ ನೀವು ಮಾಡುವಂತ ಪ್ರತಿಯೊಂದು ಒಳ್ಳೊಳ್ಳೆ ಕೆಲಸಗಳಲ್ಲೂ ಕೂಡ ನಮ್ಮ ಸಾಥ್ ಇದ್ದೇ ಇರುತ್ತೆ. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಹಾಗೇನೆ ಎಲ್ಲರೂ ಹೇಳಿದಾಗ್ಲೆ ನಿಮ್ಮ ಪ್ರೀತಿಯನ್ನ ಹಾಗೆ ಉಳಿಸ್ಕೊಂಡೋಗಿ, ಆ ಒಂದು ಜವಾಬ್ದಾರಿನ ಹಾಗೆ ಉಳಿಸ್ಕೊಂಡು ಹೋಗುವಂತ ಶಕ್ತಿ ಆ ದೇವ್ರು ಕೊಡ್ಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ಸ್ ಅಣ್ಣ. ನಿಮ್ಗೂ ತೊಂದರೆ ಆಯ್ತು ಅಲ್ಲಿಂದ ಬಂದು. ಥ್ಯಾಂಕ್ಸ್ ಅಣ್ಣ. ಏನ್ ತೊಂದರೆ ಏನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಗಿಲ್ಲಿ ನಟ ಅವರ ಒಂದು ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.